8 ಆದಾಯಗಳಿಗೆ ತೆರಿಗೆ ಇಲ್ಲ. ನೀವು ಇದನ್ನು ಗಳಿಸಬಹುದು. ಟ್ಯಾಕ್ಸ್ ಫ್ರೀ ಇನ್ಕಮ್ ಇನ್ ಇಂಡಿಯಾ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನಿಮಗೆ ಯಾವುದೇ ಮೂಲದಿಂದ ಆದಾಯ ಬಂದಾಗ ನಿಮ್ಮ ತಲೆಯಲ್ಲಿ ಮೊದಲು ಬರುವ ಆಲೋಚನೆ ಇದಕ್ಕೆ ಎಷ್ಟು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥದ್ದು. ಈ ತೆರಿಗೆಯನ್ನು ವಿಶೇಷ ದರಗಳಲ್ಲಿ ಅಥವಾ ನಿಮ್ಮ ಆದಾಯದ ಸ್ಲ್ಯಾಬ್ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ. ಆದರೆ ಭಾರತದಲ್ಲಿ ಕೆಲವು ಆದಾಯಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ಕೂಡ ಇದೆ. ಅಂದರೆ ಇವುಗಳ ಮೇಲೆ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಇಂತಹ ತೆರಿಗೆ ರಹಿತ ಆದಾಯಗಳು ಯಾವುದಲ್ಲ? ಕೃಷಿ, ಪ್ರಾವಿಡೆಂಟ್ ಫಂಡ್, ಕಮ್ಯೂಟೆಡ್ ಪೆನ್ಷನ್, ಉಡುಗೊರೆ ಇತ್ಯಾದಿಗಳಿದ್ದಾವೆ. ಸೊ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಟ್ಯಾಕ್ಸ್ ಟು ವಿನ್ ಸಂಸ್ಥೆಯ ಒಂದು ಸಂಸ್ಥಾಪಕ CEO ಆಗಿರುವ ಅಭಿಷೇಕ್ ಸೋನಿ ಅವರು ನೀವು ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲದ ಅಂಥ ಒಂದು 8 ಆದಾಯಗಳ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೃಷಿಯಿಂದ ಬರುವ ಆದಾಯ. ಭಾರತದಲ್ಲಿ ಇರುವ ಕೃಷಿ ಭೂಮಿಯಿಂದ ಬರುವ ಆದಾಯಕ್ಕೆ ಯಾವುದೇ ತೆರಿಗೆಯಿಂದ ಸಂಪೂರ್ಣವಾದಂಥ ವಿನಾಯಿತಿ ಇದೆ. ಕೃಷಿ ಚಟುವಟಿಕೆಗಳು, ಕೃಷಿ ಉತ್ಪನ್ನಗಳ ಮಾರಾಟ, ಕೃಷಿ ಭೂಮಿಯಿಂದ ಬರುವ ನಿಗದಿತ ಆದಾಯಗಳು ಇದೆಲ್ಲದಕ್ಕೂ ಕೂಡ ತೆರಿಗೆ ಇರಲ್ಲ. ಆದರೆ ನಿಮ್ಮ ಕೃಷಿ ಆದಾಯವು 5,000 ರೂಪಾಯಿಗಿಂತ ಹೆಚ್ಚಾಗಿದ್ದು ಅದರೊಂದಿಗೆ ಕೃಷಿಯೇತರ ಆದಾಯವು ಮೂಲ ತೆರಿಗೆ ವಿನಾಯಿತಿ ಮಿತಿಗಿಂತ ಜಾಸ್ತಿ ಇದ್ದರೆ ನಿಮ್ಮ ಇತರ ಆದಾಯಕ್ಕೆ ತೆರಿಗೆ ದರವನ್ನು ನಿರ್ಧಾರ ಮಾಡಲು ಈ ಕೃಷಿ ಆದಾಯವನ್ನು ಕೂಡ ಪರಿಗಣಿಸಲಾಗುತ್ತದೆ ಅಂತ ತಜ್ಞರು ಹೇಳ್ತಾರೆ. ಪಾರ್ಷಿಯಲ್ ಇಂಟಿಗ್ರೇಷನ್ ನಿಯಮಗಳ ಅಡಿಯಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಎರಡನೇದಾಗಿ ಉಡುಗೊರೆಗಳ ಅಥವಾ ಗಿಫ್ಟ್ ರೂಪದಲ್ಲಿ ಬರುವ ಹಣ ನಿಗದಿತ, ಅಂದರೆ ನಿಮ್ಮ ಸಂಬಂಧಿಕರು, ತೀರಾ ಹತ್ತಿರದ ಸಂಬಂಧಿಕರಿಂದ ಬಂದಂತಹ ಉಡುಗೊರೆಗಳು, ಮದುವೆ ಸಂದರ್ಭದಲ್ಲಿ ಸಿಗುವ ಕಾಣಿಕೆಗಳು, ಆನುವಂಶಿಕವಾಗಿ ಅಥವಾ ವಿಲ್ ಮೂಲಕ ಬಂದಂತಹ ಆಸ್ತಿ ಹಣಕ್ಕೆ ಸಂಪೂರ್ಣವಾದಂತಹ ತೆರಿಗೆ ವಿನಾಯಿತಿ ಇರುತ್ತೆ. ಆದರೆ ಸಂಬಂಧಿಕರಲ್ಲದವರಿಂದ, ಸ್ನೇಹಿತರು ಅಥವಾ ಇತರರು ಒಂದು ಹಣಕಾಸು ವರ್ಷದಲ್ಲಿ ಬರೋ ಅಂದರೆ ಕೊಡುವಂತಹ ಉಡುಗೊರೆಗಳ ಮೌಲ್ಯ 50,000 ರೂಪಾಯಿ ದಾಟಿದರೆ ಆವಾಗ ಅದಕ್ಕೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಆಗುತ್ತೆ, ಅಂದರೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಮೂರನೇದಾಗಿ ಇನ್ಶೂರೆನ್ಸಿಂದ ಬರುವಂಥ ಹಣ. ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಿಂದ ಬರುವ ಮೆಚುರಿಟಿ ಹಣಕ್ಕೆ ಸೆಕ್ಷನ್ 10(10)D ಅಡಿಯಲ್ಲಿ ಸಾಮಾನ್ಯವಾಗಿ ತೆರಿಗೆ ವಿನಾಯಿತಿ ಇರುತ್ತೆ. ಇದಕ್ಕೆ ಕೆಲವು ನಿಯಮಗಳು ಅಪ್ಲೈ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರವು ಹೆಚ್ಚಿನ ಪ್ರೀಮಿಯಂ ಹೊಂದಿರುವ ಪಾಲಿಸಿಗಳು ಮತ್ತು ಯುಲಿಪ್ಗಳಿಗೆ ಕೆಲವೊಂದು ಮಿತಿಗಳನ್ನು ಹೇರಿದೆ. ಆದಾಗ್ಯೂ ಕೂಡ ಪಾಲಿಸಿದಾರರು ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಸಿಗುವ ವಿಮಾ ಹಣಕ್ಕೆ ಪ್ರೀಮಿಯಂ ಮೊತ್ತ ಎಷ್ಟೇ ಇದ್ದರೂ ಕೂಡ ಅದಕ್ಕೆ ಯಾವುದೇ ತೆರಿಗೆ ಇರಲ್ಲ. ಅದು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತೆ. ಇನ್ನು ಪ್ರಾವಿಡೆಂಟ್ ಫಂಡ್, PF ಹಣ, ಉದ್ಯೋಗಿಗಳ ಭವಿಷ್ಯ ನಿಧಿ EPF ವತಿಯಿಂದ ಹಣ ಹಿಂಪಡೆಯುವಂಥ ಸಂದರ್ಭದಲ್ಲಿ ಕನಿಷ್ಠ ಸೇವೆ, ಸತತ ಸೇವೆಯ ಅವಧಿ ಸೇರಿದಂತೆ ಅಗತ್ಯ ನಿಯಮಗಳನ್ನು ಪೂರೈಕೆ ಮಾಡಿದರೆ ಆ ಹಣಕ್ಕೆ ತೆರಿಗೆ ಇರಲ್ಲ. ಅದೇ ರೀತಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಖಾತೆಯಿಂದ ಬರುವ ಬಡ್ಡಿ ಮತ್ತು ಮೆಚುರಿಟಿ ಮೊತ್ತಕ್ಕೂ ಆ ತೆರಿಗೆ ವಿನಾಯಿತಿ ಇದೆ. ಹೀಗಾಗಿ ಹೂಡಿಕೆಗೆ ಅದು ಅತ್ಯುತ್ತಮವಾದಂತಹ ಮಾರ್ಗವಾಗಿದೆ. ಐದನೇದಾಗಿ ಕಮ್ಯೂಟೆಡ್ ಪೆನ್ಷನ್. ನಿವೃತ್ತಿಯ ನಂತರ ಸಿಗುವ ಎಲ್ಲ ಪೆನ್ಷನ್ ತೆರಿಗೆ ರಹಿತವಾಗಿರುವುದಿಲ್ಲ. ಆದರೆ ಸರ್ಕಾರಿ ನೌಕರರು ಪಡೆಯುವ ಕಮ್ಯೂಟೆಡ್ ಪೆನ್ಷನ್ಗೆ, ಅಂದರೆ ನಿವೃತ್ತಿ ವೇಳೆ ಒಟ್ಟಿಗೆ ಪಡೆಯುವ ಪೆನ್ಷನ್ನ ಒಂದು ಭಾಗ ಸಂಪೂರ್ಣವಾದಂತಹ ತೆರಿಗೆ ವಿನಾಯಿತಿಯನ್ನು ಹೊಂದಿರುತ್ತೆ. ಖಾಸಗಿ ವಲಯದ ನೌಕರರಿಗೂ ಸಹ ಅವರು ಗ್ರ್ಯಾಚ್ಯುಟಿ ಪಡೆಯುತ್ತಾರೆ ಇಲ್ಲವೇ ಎಂಬುದರ ಮೇಲೆ, ಅದರ ಆಧಾರದ ಮೇಲೆ ಇದರ ಒಂದು ನಿಗದಿತ ಭಾಗಕ್ಕೆ ತೆರಿಗೆ ವಿನಾಯಿತಿ ಇರುತ್ತೆ. ಆದರೆ ಪ್ರತಿ ತಿಂಗಳು ನಿಯಮಿತವಾಗಿ ಬರುವ ಪೆನ್ಷನ್ ಮೇಲೆ ತೆರಿಗೆ ಕಟ್ಟಬೇಕಾಗತ್ತೆ. ಇನ್ನು ಸ್ಕಾಲರ್ಶಿಪ್ ಮತ್ತು ಪ್ರಶಸ್ತಿ ಪರಿಹಾರ ನಿಧಿಗಳು, ಶಿಕ್ಷಣ ವೆಚ್ಚವನ್ನು ಭರಿಸಲು ಸಿಗುವ ವಿದ್ಯಾರ್ಥಿ ವೇತನಗಳಿಗೆ ಸೆಕ್ಷನ್ 10(16) ಅಡಿಯಲ್ಲಿ ಸಂಪೂರ್ಣವಾದಂತಹ ತೆರಿಗೆ ವಿನಾಯಿತಿ ಇದೆ. ಇದರೊಂದಿಗೆ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಪ್ರಶಸ್ತಿಗಳು, ಶೌರ್ಯ ಪ್ರಶಸ್ತಿಗಳ ಹಣ ಹಾಗೂ ನಿಗದಿತ ಪರಿಹಾರ ನಿಧಿಗಳಿಂದ, ರಿಲೀಫ್ ಫಂಡ್ಗಳಿಂದ ಸಿಗುವ ಧನ ಸಹಾಯಕ್ಕೆ ತೆರಿಗೆ ಇರಲ್ಲ. ಶಿಕ್ಷಣ ಸಾಧನೆಗೆ ಸಿಗುವ ಗೌರವ ಅಥವಾ ಸಂಕಷ್ಟದ ಸಮಯದಲ್ಲಿ ಸಿಗುವ ನೆರವು ತೆರಿಗೆ ಕಾರಣಕ್ಕೆ ಕಡಿಮೆ ಆಗಬಾರದು ಎಂಬುದು ಇದರ ಉದ್ದೇಶ ಆಗಿದೆ. ಇನ್ನು ಗ್ರ್ಯಾಚ್ಯುಟಿ ಮೂಲಕ ಸಿಗುವ ಹಣ, ಸರ್ಕಾರಿ ನೌಕರರು ಪಡೆಯುವ ಗ್ರ್ಯಾಚ್ಯುಟಿ ಮೊತ್ತಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ಇದೆ. ಖಾಸಗಿ ವಲಯದ ಉದ್ಯೋಗಗಳಿಗೆ ಸೆಕ್ಷನ್ 10(10) ಅಡಿಯಲ್ಲಿ ನಿಯಮಗಳಿಗೆ ಒಳಪಟ್ಟು ವಿನಾಯಿತಿ ಸಿಗುತ್ತೆ. ಪ್ರಸ್ತುತ ಇರುವ ಗರಿಷ್ಠ ವಿನಾಯಿತಿ ಮಿತಿ 20 ಲಕ್ಷ ರೂಪಾಯಿ ಆಗಿದೆ. ಇದಕ್ಕಿಂತ ಹೆಚ್ಚಿನ ಮೊತ್ತ ಸಿಕ್ಕರೆ ಅದಕ್ಕೆ ತೆರಿಗೆ ಅಪ್ಲೈ ಆಗುತ್ತೆ. ಪಾಲುದಾರಿಕೆ ಸಂಸ್ಥೆ ಅಥವಾ LLPಯಿಂದ ಸಿಗುವ ಲಾಭದ ಪಾಲು. ನೀವು ಯಾವುದೇ ಒಂದು ಪಾಲುದಾರಿಕೆ ಸಂಸ್ಥೆ, ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ಅಡಿಯಲ್ಲಿ ಭಾಗಸ್ವಾಮ್ಯ ಹೊಂದಿದ್ದರೆ ಅಲ್ಲಿಂದ ನಿಮ್ಮ ಕೈಗೆ ಬರುವಂಥ ಲಾಭದ ಒಂದು ಪಾಲಿಗೆ, ಶೇರ್ ಆಫ್ ಪ್ರಾಪರ್ಟಿಗೆ ವೈಯಕ್ತಿಕವಾಗಿ ಯಾವುದೇ ತೆರಿಗೆ ಇರಲ್ಲ. ಯಾಕಂದರೆ ಆ ಲಾಭದ ಮೇಲೆ ಸಂಸ್ಥೆಯು ಈಗಾಗಲೇ ತೆರಿಗೆ ಪಾವತಿ ಮಾಡಿರುತ್ತೆ. ಆದರೆ ಆ ಸಂಸ್ಥೆಯಿಂದ ಪಾಲುದಾರರು ಪಡೆಯುವ ಸಂಬಳ, ಕಮಿಷನ್, ಬೋನಸ್ ಅಥವಾ ಬಡ್ಡಿಯ ರೂಪದ ಆದಾಯಗಳು ನಿಯಮಗಳ ಪ್ರಕಾರ ತೆರಿಗೆಗೆ ಒಳಪಡುತ್ತೆ.
ವೀಕ್ಷಕರು, ಈ ರೀತಿ 8 ಆದಾಯ ಮೂಲಗಳಿಗೆ ತೆರಿಗೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ನೀವೀಗ ಈ ಎಪಿಸೋಡ್ನಲ್ಲಿ ತಿಳ್ಕೊಂಡಿದ್ದೀರಿ. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.